ಮೊನ್ನೆ ಊರಿಂದ ಬಂದ್ವಿ. ನಾವು ಬೆಂಗಳೂರು ರೀಚ್ ಆದಾಗ ಆಲ್ಮೋಸ್ಟ್ 5 ಆಗಿತ್ತು. ಸೊ ಹಾಗಾಗಿ ಇದು ವೆರಿ ಅರ್ಲಿ ಮಾರ್ನಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಸೊ ನಾನು ಊರಿಗೆ ಹೋದಾಗ ಅಥವಾ ಏನಾದರೂ ಸ್ವಲ್ಪ ದಿನ ಮನೇಲಿ ಇರಲ್ಲ ಅಂತ ಹೇಳಿದಾಗ ಆಲ್ಮೋಸ್ಟ್ ನಾನು ಎಲ್ಲ ವೆಜ್ಜೀಸ್ ಎಲ್ಲದನ್ನು ಖಾಲಿ ಮಾಡಿಬಿಡ್ತೀನಿ. ಅಕಸ್ಮಾತ್ ಏನಾದರೂ ಜಾಸ್ತಿ ಇದೆ, ಲೆಫ್ಟ್ ಓವರ್ ಭಾಳ ಇದೆ ಅಂತ ಅನಿಸಿದ್ರೆ ಅದು ಒಂದು 4-5 ದಿನ ತಡೆದ್ರೂ ಕೂಡ ಏನು ಹಾಳಾಗಲ್ಲ ಅನ್ನೋ ಏನದು ವೆಜಿಟೇಬಲ್ಸ್ ಲೈಕ್ ಕ್ಯಾಪ್ಸಿಕಮ್ ಆಗಿರ್ಬೋದು, ಬೀಟ್ರೂಟ್ ಮತ್ತು ಆಲೂಗೆಡ್ಡೆ ಈ ಥರದನ್ನೆಲ್ಲ ನಾನು ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಬಿಡ್ತೀನಿ. ಆದರೆ ಸೊಪ್ಪು ಆ ಥರ ಏನಾದರೂ ಇದ್ದರೆ, ಈವನ್ ಟೊಮೆಟೊನೂ ಇದ್ದರೆ ನಾನು ಆದಷ್ಟು ಟೊಮೆಟೊ ಬಾತ್ ಅಥವಾ ಟೊಮೆಟೊ ಸಾಂಬಾರು ಆ ಥರ ಮಾಡಿ ಟೊಮೆಟೊನೂ ಖಾಲಿ ಮಾಡ್ತೀನಿ. ಸೊ ಮನೇಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿರೋದ್ರಿಂದ ಈಗ ನಾನು ಮಾರ್ನಿಂಗ್ ಬೇಗನೆ ನಾನು ಬುಕ್ ಮಾಡ್ಕೊಂಡಿದ್ದೆ. ಇದೆಲ್ಲದನ್ನು ಈಗ ರಿಸ್ಟಾಕ್ ಮಾಡಿಕೊಂಡು ಇಟ್ಕೊತೀನಿ. ಜೊತೆಲಿ ಹಾಲು ಮತ್ತು ಮೊಸರು ಅಷ್ಟೇ. ಮೊಸರನ್ನ ನಾನು ಯಾವಾಗಲೂ ಮನೇಲೇ ಮಾಡ್ಕೊತೀನಿ. ಬಟ್ ಇವಾಗ ಅರ್ಜೆಂಟಾಗಿ ಬೇಕಾಗಿತ್ತು ಅಂತ ಅಂದು ಇವಾಗ ನಾನು ತರಿಸಿಟ್ಕೊಂಡಿದ್ದೀನಿ. ಹಾಲು ಹೇಗೆ ಅರ್ಧ ಲೀಟರ್ ಪ್ಯಾಕೆಟ್ ತರಿಸ್ತೀನೋ ಹಾಗೆ ಇನ್ನೊಂದು ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ತರಿಸ್ಬಿಟ್ಟು ನಾನು ಅದನ್ನು ಮೊಸರಿಗೆ ಫುಲ್ ಅರ್ಧ ಲೀಟ್ರ್ ಹೆಪ್ಪಾಕ್ಬಿಡ್ತೀನಿ. ಅದು ಹೋಲ್ ನನಗೆ 1 ವೀಕ್ ಬರುತ್ತೆ. ಮನೇಲಿ ಜಾಸ್ತಿ ಜನ ಇಲ್ದಿರೋದ್ರಿಂದ ಈ ಥರ ನಾವು ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಸೊ ಅದು ಕರೆಕ್ಟ್ ಆಗ್ತಾಯಿದೆ. ಅದೇ ಜಾಸ್ತಿ ಜನ ಇದ್ವಿ ಅಂತ ಅಂದರೆ ಅದು ಮಧ್ಯದಲ್ಲಿ ಖಾಲಿ ಆಗೋದು ಅಥವಾ ಮೀಲ್ ಪ್ರಿಪ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗೋದು ಇದ್ದೇ ಇರುತ್ತೆ. ಊರಿಗೆ ಹೋಗಿದ್ದು 2 ದಿನಕ್ಕೆ ಹೋಗಿದ್ವಿ. ಬಟ್ ಅಲ್ಲಿ ಎಮರ್ಜೆನ್ಸಿ ಕಾರಣ ಇದ್ದಿದ್ದರಿಂದ ನಾವು ಎಕ್ಸ್ಟ್ರಾ ಒಂದು 3-4 ದಿನ ಎಕ್ಸ್ಟ್ರಾನೇ ನಾವು ಟೈಮ್ ತೊಗೊಂಡ್ವಿ. ಸೊ ಏನಾದರೂ ನಾನು ಜಾಸ್ತಿ ದಿನ ಊರಿಗೆ ಹೋಗ್ತೀನಿ ಅಂತ ಅನಿಸಿದ್ರೆ ನಾನು ಪಕ್ಕದ ಮನೆಯವ್ರ ಹತ್ರ ಪಾಟ್ಸ್ಗಳನ್ನ ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ತೀರಿ ಅಂತ ಹೇಳ್ಕೊಂಡಿದ್ದೆ. ಇನ್ನು ಮಿಡ್ ವೀಕಲ್ಲಿ ನಾವು ಮತ್ತೆ ತಿರ್ಗಾ ಬಸ್ನ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ರೀಶೆಡ್ಯೂಲ್ ಮಾಡಿಕೊಂಡು ಲೇಟ್ ಆಯಿತು. ಇಲ್ಲಿ ಗಿಡ ಫುಲ್ಲು ಒಣಗೋಗ್ಬಿಟ್ಟಿದೆ. ಅದು ಯಾವಾಗ ಚಿಗುರುತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಗಿಡಕ್ಕೆ ಎಲ್ಲದಕ್ಕೂ ನಾನು ನೀರು ಹಾಕಿದ ಮೇಲೆ ಪಾಪು ಇನ್ನೂ ಮಲ್ಕೊಂಡೇ ಇದ್ದ. ಅವನಿಗೋಸ್ಕರ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ, ತುಂಬ ಬೇಗ ಆಗೋದು ಏನಾದರೂ ಅಂತ ಅಂದ್ಕೊಂಡು ರಾಗಿ ಮಾಲ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ರಾಗಿ ಮಾಲ್ಟ್ ಪೌಡರ್ನ ಮನೇಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದು ತುಂಬಾ ಈಸಿ ಮತ್ತು ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಅನ್ಸ್ಬೋದು. ನೀವೇನಾದರೂ ನೋಡಿಲ್ಲ ಅಂತ ಅಂದರೆ ಇದೇ ಚಾನಲಲ್ಲಿ ಇದೆ, ಹೋಗಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇದನ್ನು ಮಾಡೋದು ತುಂಬಾ ಸಿಂಪಲ್. ಅದರಲ್ಲೂ ಹೇಳಿದ್ದೆ, ಇದರಲ್ಲೂ ಹೇಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ನೀರು ಇಲ್ಲ ಹಾಲು ಹಾಕ್ಕೊಂಡು ನಾವು ಅದನ್ನು ಕಾಯಿಸ್ಕೊಳ್ಳೋಕೆ ಇಟ್ಕೋಬೇಕು. ಅದೇ ನಾವೇನಾದರೂ ಈಗ ತಾನೇ ಸ್ಟಾರ್ಟ್ ಮಾಡ್ತಾ ಇರೋ ಬೇಬಿಗಂತ ಆದರೆ ಅದನ್ನು ನಾವು ಹಾಲು ಬದಲಲ್ಲಿ ನೀರನ್ನೇ ಹಾಕ್ಕೋಬೇಕು. ಆಮೇಲೆ ಇಲ್ಲಿ 2-3 ಸ್ಪೂನು ಬೇರೆ ಬೌಲಲ್ಲಿ ತೊಗೊಂಡು ಅದನ್ನು ಸ್ಲರಿ ಥರ ರೆಡಿ ಮಾಡಿಕೊಂಡು ಪಾತ್ರೆಯಲ್ಲಿರೋ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ಇಷ್ಟೇ. ಇದಾದರೆ ರಾಗಿ ಮಾಲ್ಟ್ ಪೌಡರ್ ರೆಡಿ ಆಗುತ್ತೆ. ಹಾರ್ಡ್ಲಿ 5 ಮಿನಿಟ್ಸ್ ಒಳಗಡೆ ಇದನ್ನು ಮಾಡ್ಕೊಬಿಡ್ಬೋದು. ಸೊ ಅರ್ಜೆಂಟಲ್ಲೂ ನಮಗೆ ತುಂಬಾ ಹೆಲ್ತಿಯಾಗಿರೋದು ಒಂದು ಆಪ್ಷನ್ ಅಂದರೆ ಅದು ರಾಗಿ ಮಾಲ್ಟ್ ಪೌಡರ್. ಹಾಗೆ ಕೌಂಟರ್ ಟಾಪ್ ಮತ್ತು ರ್ಯಾಕ್ಸ್ಗಳನ್ನ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲದನ್ನು ಎತ್ತಿಟ್ಬಿಟ್ಟು ಸ್ವಲ್ಪ ಕಾಕ್ರೋಚ್ ಹಿಟ್ ಬರುತ್ತಲ್ಲ ಅದನ್ನು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಆ ಜೆಲ್ನ ನಾನು ಅಲ್ಲಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಸೊ ಈಗ ಅದನ್ನು ಮೇಲೆ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಂಡಾಗಿತ್ತು. ಈಗ ಈ ರ್ಯಾಕ್ಸ್ಗಳನ್ನೂ ಒಂದು ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದು ಮಾಡ್ಕೋತಾ ಇದ್ದೀನಿ. ಪಾಪು ಎದ್ದರೆ ಏನು ಮಾಡ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ಅದರಲ್ಲೂ ಇಂಥ ಕೆಲಸ ಅಂದರೆ ನೀರು, ಸೋಪು ಅಂದರೆ ಅವನಿಗೆ ತುಂಬ ಇಷ್ಟ. ನಮಗೆ ಕೆಲಸ ಮಾಡೋದಕ್ಕೆ ಬಿಡೋಲ್ಲ. ಸೊ ಹಾಗಾಗಿ ಅವ್ನು ಎದ್ದೇಳೋಕ್ಕಿಂತ ಮುಂಚೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಎಂಪ್ಟಿ ಸ್ಟಮಕ್ಕಲ್ಲಿ ವಾರ್ಮ್ ವಾಟರ್ಗೆ ಸ್ವಲ್ಪ ಗೀ ಹಾಕ್ಕೊಂಡು ಕುಡಿಯೋ ಅಭ್ಯಾಸ. ನಾನು ಅದನ್ನು ಕುಡ್ಕೊತಾ ಇದ್ದೀನಿ. ಕೆಲಸ ಎಲ್ಲ ಆಯಿತು. ನಾನು ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದು ಹೋಗಿ ಅವನ ಜೊತೆಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಹಾಗೆ ಇವಾಗ ಟೈಮ್ ಬಂದು ಬೆಳಗ್ಗೆ 7 ಗಂಟೆ ಆಗಿತ್ತು. ಅವನು ಎದ್ದಾಗ 10 ಗಂಟೆ ಆಗಿತ್ತು. ಸೊ ಅವನಿಗೆ ಆಲ್ರೆಡಿ ನಾನು ರಾಗಿ ಮಾಲ್ಟ್ ಪೌಡರ್ದು ಮಾಡಿ ರೆಡಿ ಮಾಡಿಟ್ಟಿದ್ದೆ. ಸೊ ನಾನು ಕೂಡ ಓಟ್ಸ್ ಸ್ಮೂತಿ ಮಾಡಿಕೊಂಡು ತಿಂದೆ. ಹಾಗೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ರೆಸ್ಟೇ ಅಂತ ಅನ್ಬೋದು. ಇವತ್ತು ಇಡೀ ದಿನ ರೆಸ್ಟೇ ಆಗೋಯಿತು. ಹಾಗೆ ಜೊತೆಲಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಸ್ವೀಟ್ ಮಾಡೋದು ಆಲ್ಮೋಸ್ಟ್ ಕಡಿಮೆ. ಸೊ ಶುಗರ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾಯಿದ್ದೀನಿ. ಮಗು ಈಗ ನಾವು ಏನು ತಿಂದ್ರೂ ಕೂಡ ಅವನು ಅದನ್ನು ಕೇಳ್ತಾನೆ ತಿಂತಾನೆ. ಈಗಂತೂ ಹಠ ಮಾಡಿ ಇಸ್ಕೊಳ್ಳೋದನ್ನು ಕಲಿತಾ ಇದ್ದಾನೆ. ಸೊ ಹಾಗಾಗಿ ಏನಾದರೂ ಒಂದು ಹೆಲ್ತಿ ವರ್ಷನಲ್ಲೇ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿಕೊಂಡೆ. ಬಟ್
ಐ ಡೋಂಟ್ ನೋ ಇದು ಹೆಲ್ತಿನ ಹೌದಾ ಇಲ್ವಾ ಅಂತಂದು. ಆದರೆ ನಾನು ಈ ಒಂದು ಸ್ವೀಟ್ನ ಪಿನ್ ಇಂಟ್ರೆಸ್ಟಲ್ಲಿ ನೋಡಿದ್ದೆ. ಸೊ ಹಾಗಾಗಿ ಅದನ್ನು ಮಾಡಬೇಕಂತ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಸೇಮಿಯಾ ಕಸ್ಟರ್ಡ್ ಅಂತ ನೀವು ಕೇಳಿರ್ತೀರ. ಕಸ್ಟರ್ಡ್ ಪೌಡರಿಂದ ಶಾವಿಗೆ ಈ ಥರ ಮಾಡಿಕೊಂಡು ಮಾಡೋದಿದು. ಸೊ ಇಲ್ಲಿ ಕಸ್ಟರ್ಡ್ ಪೌಡರ್ದು ಒಂದು ಪ್ಯಾಕೆಟ್ ಸಿಗುತ್ತೆ, ಅದನ್ನು ನಾವು ಯೂಸ್ ಮಾಡಿಕೊಂಡು ಮಾಡಬೇಕು. ಮೊದಲನೇದಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಗೀ ಹಾಕ್ಕೊಂಡು ನಾವು ಎಷ್ಟು ಅಳತೆ ಬೇಕು ಅಷ್ಟು ಶಾವಿಗೆ ತೊಗೋಬೇಕು. ಒಂದು ಬೌಲಲ್ಲಿ ನಾನಿಲ್ಲಿ ಹಾಫ್ ತೊಗೊಂಡಿದ್ದೀನಿ. ಸೊ ಹಾಫ್ ಶಾವಿಗೆನ ಆ ಪ್ಯಾನಿಗೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಕೈ ಆಡ್ಕೋಬೇಕು. ಇಲ್ಲಿ ನಾನು ಹಾಫ್ ಲೀಟರ್ ಹಾಲನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದೇ ಸರಿ ಹಾಕೋದಿಲ್ಲ. ಫಸ್ಟ್ ನಾನು 2 ಕಪ್ಸ್ ಹಾಕ್ತೀನಿ, ಅದಾದಮೇಲೆ ಮಿಡಲಲ್ಲಿ 1 ಕಪ್ ಹಾಕ್ಕೊತೀನಿ. ಈಗ ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ 2 ಕಪ್ ಹಾಕ್ತೀನಿ. ಸೊ ಈ ಥರ ಮಾಡಿಕೊಂಡು ಶಾವಿಗೆ ಬೆಂದಿದೆ ಅಂತ ಆದಮೇಲೆ ನಾವು ಕಸ್ಟರ್ಡ್ ಪೌಡರ್ ಹಾಕಬೇಕು. ಕಸ್ಟರ್ಡ್ ಪೌಡರ್ ಹಾಕಿ ಜಾಸ್ತಿ ಕುದಿಸ್ಬಾರ್ದು. ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಸಕ್ಕರೆ ಎಷ್ಟು ಬೇಕಷ್ಟು ಅಂತ ತೊಗೋಬೋದು. ಇಲ್ಲಿ ನಾನು ಸಕ್ಕರೆಗೆ ಕೆಂಪು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ ಇದು ಶುಗರೇ ಅಫ್ಕೋರ್ಸ್, ಬಟ್ ಆ ವೈಟ್ ಶುಗರ್ ನಾವೇನು ಯೂಸ್ ಮಾಡ್ತೀವಿ ಅದು ತುಂಬಾ ರಿಫೈನ್ಡ್ ಮಾಡಿರ್ತಾರೆ, ಹಾಗೆ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಫ್ರೀ ಫ್ಲೋಯಿಂಗ್ ಇರಲಿ ಅಂತ ಅಂದು. ಸೊ ಆದಷ್ಟು ರಾಕ್ ಶುಗರ್ ಇಲ್ಲ ಅಂತ ಅಂದರೆ ಈ ಕೆಂಪು ಕಲ್ಲು ಸಕ್ಕರೆ ತೊಗೊಂಡು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ರೇರಾಗಿ ಮಾಡ್ತಾಯಿದ್ದೀನಿ, ಅಂದರೆ ಒಂದು ಖುಷಿಯಲ್ಲೇ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ನಾವು ನಮ್ಮ ಲೈಫಲ್ಲಿ ಎಲ್ಲರಿಗೂ ಇದು ಒಂದಲ್ಲ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಾವು ಯಾರ ಹತ್ರನಾದರೂ ಏನಾದರೂ ಒಂದು ಹೇಳಿಸ್ಕೊಂಡಿರ್ತೀವಿ, ಅನ್ಸ್ಕೊಂಡಿರ್ತೀವಿ, ಬಟ್ ನಾವು ಅವ್ರ ಮೇಲೆ ರೆಸ್ಪೆಕ್ಟಿಂದ ನಾವು ಏನೂ ಹೇಳೋದಿಲ್ಲ. ಈ ಥರ ಮಾತಾಡಬಾರ್ದು, ಈ ಥರ ಹೇಳಬಾರ್ದು ಅಂತ. ಅದೇನಾಗುತ್ತೆ, ಅವರಿಗೆ ರೂಢಿ ಆಗಿಬಿಡುತ್ತೆ. ಇಲ್ಲ ನಾನು ಮಾತಾಡೋದ್ರಿಂದ ಏನೂ ತೊಂದರೆ ಇಲ್ಲ, ಅವ್ರಿಗೇನೂ ಬೇಜಾರಾಗಲ್ಲ, ಅವ್ರಿಗೇನೂ ಅನಿಸಲ್ಲ, ಅವರು ಅನ್ಸ್ಕೊಳ್ಳೋಕೆ ರೆಡಿ ಇದ್ದಾರೆ, ಅವ್ರು ಕೇಳೋಕ್ಕೆ ರೆಡಿ ಇದ್ದಾರೆ ಅಂತ ಅಂದು. ಬಟ್ ನಾವು ಯಾವಾಗಾದರೂ ಒಂದು ಸರಿ ಹೇಳಬೇಕು, ಇಲ್ಲ ನೀವು ಈ ಥರ ಹೇಳಬಾರ್ದು, ಇನ್ನೊಬ್ಬರಿಗೆ ಎದುರುಗಡೆ ಇರೋರಿಗೆ ಬೇಜಾರಾಗುತ್ತೆ ಅಂತ. ಏನಾದರೂ ತಪ್ಪು ಮಾಡಿದರೆ ಅದನ್ನು ಹೇಳಿದ್ರೆ ನಾವು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೋಬೋದು. ಬಟ್ ಅಲ್ಲಿ ತಪ್ಪಿರಲ್ಲ, ಏನಿಲ್ಲ, ಏನೋ ಒಂದು ಸಣ್ಣ ಮಕ್ಕಳು ಆಡಿದ್ದೇ ಮಾತು ಓಕೆ ಎಲ್ಲರೂ ಅದನ್ನು ಕೇಳ್ತಾರೆ ಅಂತ ಅಂದ್ಬಿಟ್ಟು ಯಾವ ಮಾತನ್ನು ಆಡೋದಕ್ಕೆ ಬಿಡಬಾರ್ದು ನಾವು ಇವಾಗ. ಸೊ ನಾವೇನಾದರೂ ಬಿಟ್ವಿ ಅಂದರೆ ಅದು ಅವರಿಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಬಟ್ ಹೇಳಿರ್ತಾರಲ್ಲ, ಅವರಿಗೆ ಏನು ಮಾತಾಡಿರ್ತಾರೆ ಅದು ನೆನಪೇ ಇರೋದಿಲ್ಲ, ಅನ್ಸ್ಕೊಂಡವರಿಗೆ ಅಲ್ವಾ ಗೊತ್ತಾಗೋದು. ಸೊ ಹಾಗೆ ಈಗ ನಾವು ಊಟ ತಿಂತೀವಿ, ಒಂದು ತುತ್ತು ಎಕ್ಸ್ಟ್ರಾ ಆದರೂ ನಮ್ಮ ಹೊಟ್ಟೆ ಹಿಡಿಯುತ್ತೆ. ಅದೇ ಒಂದು ಮಾತು ಎಕ್ಸ್ಟ್ರಾ ಬಂದರೂ ಅದು ಸಹಿಸ್ಕೊಳ್ಳೋದಿಲ್ಲ. ಬಟ್ ಸ್ಟಿಲ್ ನಾವು ಸಹಿಸ್ಕೊಂಡಿರ್ತೀವಿ ಅಂತ ಅಂದರೆ ಅದು ಓಕೆ. ಬಟ್ ಅವರು ಅದನ್ನು ಅಲ್ಲಿ ಸ್ಟಾಪ್ ಮಾಡಲಿಲ್ಲ ಅಂತ ಅಂದರೆ ನಾವು ಅದನ್ನು ಹೇಳಲೇಬೇಕು, ಈ ಥರ ಮಾತಾಡಬಾರ್ದು, ಇದು ನಿನ್ನ ವಯಸ್ಸಿಗೆ ಮೀರಿದ್ದು ಅಂತ ಅಂದು. ಸೊ ಆ ಒಂದು ನನಗೆ ಯಾಕೆ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ನಿಮ್ಮ ಲೈಫಲ್ಲೂ ಹಿಂಗಾಗಿರುತ್ತೆ. ಏನೇನಾದರೂ ಹೇಳ್ಸ್ಕೊತಾನೆ ಇರ್ತೀರ, ಬಟ್ ನಾವು ಯಾವಾಗಾದರೂ ಒಂದು ಸ್ವಲ್ಪ ಧೈರ್ಯ ಮಾಡಿಕೊಂಡು ಅವ್ರಿಗೆ ಹೇಳಬೇಕು, ಈ ಥರ ಮಾತಾಡಬಾರ್ದು ಇನ್ನೊಬ್ರ ಬಗ್ಗೆ, ಗೊತ್ತಿಲ್ಲದೋ ಇನ್ನೊಬ್ರ ಬಗ್ಗೆ ಮಾತಾಡೋದೇ ತಪ್ಪು ಅಂತ. ಸೊ ಹಾಗೆ ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ. ಸೊ ಇದು ಒಂದು ನನಗೆ ಊರಲ್ಲಿ ಆಗಿದ್ದ ಎಕ್ಸ್ಪೀರಿಯೆನ್ಸು. ಬೇಜಾರಾಗ್ತಾಯಿತ್ತು, ಅಯ್ಯೋ ನಾನು ಮಾತಾಡಬಾರ್ದಾಗಿತ್ತು, ವಾಯ್ಸ್ ರೈಸ್ ಮಾಡಬಾರ್ದಾಗಿತ್ತು ಅಂತ. ಬಟ್ ಗ್ರ್ಯಾಜುವಲಿ 2 ದಿನ 3 ದಿನ ಹೋಗ್ತಾ ಎಷ್ಟೋ ಸಮಾಧಾನ ಆಗುತ್ತೆ. ಬಿಕಾಸ್ ಅವ್ರಿಗೆ ಹೇಳೋ ಮಾತನ್ನ ನಾವು ಇನ್ನೊಬ್ರಿಗೆ ಯಾರಿಗೋ ಹೇಳ್ತಾ ಅವರಿಗೂ ನಾವು ಬೇಜಾರು ಮಾಡಿಸ್ತಿರ್ತೀವಿ, ನಾವು ಬೇಜಾರಾಗ್ತಿರ್ತೀವಿ. ಅದೇ ಯಾರಿಗೆ ಹೇಳಬೇಕೋ ಅದನ್ನೇ ಡೈರೆಕ್ಟಾಗಿ ಅವರಿಗೆ ರೀಚ್ ಮಾಡಿಸಿದ್ರೆ ಅಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗೂ ಆನ್ಸರ್ ಸಿಕ್ಬಿಡುತ್ತೆ, ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಮನಸ್ಸಲ್ಲೇ ಇಟ್ಕೊಂಡು ಕೊರಗೋದ್ಕಿಂತ ಈ ಥರ ನೀವು ಹೇಳಬಾರ್ದು, ಈ ಥರ ನೀವು ಅನ್ನಬಾರ್ದು ಅಂತ ಡೈರೆಕ್ಟಾಗಿ ಹೇಳಿಬಿಟ್ರೆ ಆ ಥರ ಸಿಚುವೇಶನ್ಗಳು ಮತ್ತೆ ನಮಗೆ ಎದುರಿಗೆ ಬರೋದಿಲ್ಲ. ಸೊ ಇಲ್ಲಿ ಸೇಮಿಯಾ ಕಸ್ಟರ್ಡ್ ಕೂಡ ರೆಡಿ ಆಯಿತು. ಲಾಸ್ಟ್ ಕುದಿ ಬಂದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಇದು ಸೇಮ್ ಟು ಸೇಮ್ ಶಾವಿಗೆ ಪಾಯಸ ಹೇಗೆ ಮಾಡ್ತೀವಿ ಅದೇ ಥರ, ಅದಕ್ಕೆ ನಾನಿಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಕೊನೆಯದಾಗಿ ಕಸ್ಟರ್ಡ್ ಪೌಡರ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಕೋದು ಅಷ್ಟೇ ಇದು. ಅದು ಬಿಟ್ಟರೆ ಎಲ್ಲ ಶಾವಿಗೆ ಪಾಯಸದ ಥರನೇ. ಈ ಫ್ರೂಟ್ಸ್ ಹಾಕಿದಾಗ ನಾವು ಕುದಿಸ್ಬಾರ್ದು, ಗ್ಯಾಸ್ ಫ್ಲೇಮ್ ಕಂಪ್ಲೀಟ್ಲಿ ಆಫ್ ಮಾಡಿಬಿಡಬೇಕು. ಇದನ್ನು ಹಾಗೇನೂ ಸರ್ವ್ ಮಾಡ್ಬೋದು, ಬಟ್ ಒಂದು ಸ್ವಲ್ಪ ಚಿಲ್ಲಾಗಿ ಸರ್ವ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಸಮ್ಮರಲ್ಲಿ ಬೆಸ್ಟ್ ಸ್ವೀಟ್ ಅಂತಲೇ ಹೇಳ್ಬೋದು. ನೀವು ಒಂದು ಸರಿ ಡೆಫಿನೆಟಾಗಿ ಮನೇಲಿ ಟ್ರೈ ಮಾಡಿ.
ಈಗ ಎಲ್ಲ ರೆಡಿ ಆದಮೇಲೆ ಒಂದು ಬೇರೆ ಕಂಟೈನರ್ ತೊಗೊಂಡು ಅದಕ್ಕೆ ಪಾಯಸನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರೀಝರಲ್ಲಿ ಇಡಬಾರ್ದು, ಫ್ರಿಜ್ಜಲ್ಲಿ ನಾರ್ಮಲ್ ಕಂಪಾರ್ಟ್ಮೆಂಟ್ಗಳಲ್ಲಿ ಇಡಬೇಕು. ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ಇಟ್ಟರೆ ಸಾಕು, ಅದು ರೆಡಿ ಆಗುತ್ತೆ ಸೇಮಿಯಾ ಕಸ್ಟರ್ಡ್. ಈಗ ನಾನು ಪಾಪುಗೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದೆ. ಟೈಮ್ 6 ಗಂಟೆ ಆಗಿತ್ತು. ಅವನಿಗೆ ಮಕ್ಳ ಜೊತೆಲಿ ಆಟ ಆಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಅದನ್ನು ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ. ಸೊ ಗೊತ್ತಾಗುತ್ತೆ, ದೊಡ್ಡವರು ಕಂಪನಿ ಅವ್ನಿಗೆ ಒಂಥರ ಇಷ್ಟ ಆದರೆ ಸಣ್ಣ ಮಕ್ಕಳು ಕಂಪನಿ ಅವನಿಗೆ ಇನ್ನೊಂದು ಥರ ಇಷ್ಟ ಆಗುತ್ತೆ. ಸೊ ಈ ಟೈಮಲ್ಲಿ ಅವರಿಗೆ ಸಣ್ಣ ಮಕ್ಕಳ ಜೊತೆಲಿ ಆಟ ಆಡೋದ್ರಿಂದ ಏನಾದರೂ ಲರ್ನಿಂಗ್ ಅಥವಾ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಮೇಲೆ ಬಂದು ಅವನಿಗೆ ಏನಾದರೂ ಹಸಿವಾಗಿರುತ್ತೆ. ಸೊ ಈ ಟೈಮಲ್ಲಿ ನಾನು ಅವನಿಗೆ ಹಾಲು ಕೊಡ್ತೀನಿ. ಇವತ್ತು ಹಾಲಿನ ಬದಲಾಗಿ ಈ ಸ್ವೀಟ್ನೇ ಕೊಡ್ತಾಯಿದ್ದೀನಿ. ಅವನು ತುಂಬ ಇಷ್ಟಪಟ್ಟು ತಿಂದ. ಈವನ್ ನಾನು ಇದನ್ನು ಎಷ್ಟು ಬೇಕು ಅಷ್ಟನ್ನು ತೊಗೊಂಡು ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇನೂ ನಾನು ಯೂಸ್ ಮಾಡಿದೆ. ಆಗೂ ಕೂಡ ಅವನು ತಿಂದ್ಕೊಂಡ. ಸೊ ಮನೇಲಿ ಒಂದು ಸರಿ ಟ್ರೈ ಮಾಡಿದ್ರೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೂ ಕೂಡ ಚೆನ್ನಾಗಿ ಅನಿಸ್ತು. ಇನ್ಫ್ಯಾಕ್ಟ್ ಕಸ್ಟರ್ಡ್ ಪೌಡರ್ ಅಂದರೆ ನಾನು ಇದೇ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು. ಈ ಹಿಂದೆ ನಾನು ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೊಡೋದು ಮಕ್ಕಳಿಗೆ ಎಷ್ಟು ಸರಿ ಅಂತ ಅನ್ಕೋಬೋದು. ಆದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೊಡೋದ್ರಿಂದ ಏನೂ ತಪ್ಪಿಲ್ಲ. ನಾವು ಕೊಡೋದಕ್ಕಿಂತ ಮುಂಚೆ ಹಾಫ್ ಆನ್ ಅವರ್ ಆದರೂ ಹೊರಗಡೆ ಎತ್ತಿಟ್ಕೊಳ್ಳೇಬೇಕು. ಮತ್ತು ವಿಂಟರಲ್ಲಿ ಮಗುನ ಹೇಗೋ ನೋಡ್ಕೊಬಿಡ್ಬೋದು. ಏನು ಅಂದರೆ ನಮ್ಮ ತಲೆಯಲ್ಲಿ ಒಂದೇ ಇರುತ್ತೆ, ಮಗುನ ವಾರ್ಮ್ ಆಗಿ ಇಟ್ಕೋಬೇಕು, ಆದಷ್ಟು ಬೆಚ್ಚನೆ ಊಟ ಕೊಡಬೇಕು, ಅಂದರೆ ಚೆನ್ನಾಗಿ ಪ್ಯಾಂಪರ್ ಮಾಡಬೇಕು ಅಂತ. ಅದೇ ಸಮ್ಮರ್ ಬಂತು ಅಂತ ಅಂದರೆ ನಮಗೆ ಮಕ್ಕಳು ಯಾವುದು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ, ಏನಿಲ್ಲ. ಮತ್ತು ಸಮ್ಮರಲ್ಲೇ ಜಾಸ್ತಿ ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋದು, ಮತ್ತು ಬೆವ್ರು ಸಾಲೆಗಳಾಗೋದು ಅಥವಾ ಸೆಕೆ ಆಗೋದು, ಕಿರಿಕಿರಿ ಆಗೋದು ಸಮ್ಮರಲ್ಲೇ ಸ್ಟಾರ್ಟ್ ಆಗೋದು. ಸೊ ಸಮ್ಮರ್ ಅಂತ ಅಂದರೆ ಸ್ವಲ್ಪ ವಿಂಟರ್ಗಿಂತ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ನನ್ನ ಪ್ರಕಾರ. ಸೊ ಈಗ ನೀವು ನೋಡ್ತಾ ಇದ್ದೀರಾ ನನ್ನ ಮಗ ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದಾನೆ. ಹೀಗೆ ದಿನನಿತ್ಯ ಕೆಲಸಗಳನ್ನ ಅವ್ನು ಎಚ್ಚರ ಇದ್ದ ಅಂದರೆ ಮಾಡೋಕ್ಕೆ ಆಗೋದೇ ತುಂಬ ಕಷ್ಟ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಈ ನನ್ನ ಚಾನಲ್ನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವೀಡಿಯೋ ಜೊತೆಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.